ರಾಜಕೀಯ ನಾಯಕರ ಮಾತಿನ ಯುದ್ಧ ಮಾತ್ರ ಮುಗಿತಾ ಇಲ್ಲ. ಮೊನ್ನೆ ಬಳ್ಳಾರಿಯಲ್ಲಿ ಪೊಲೀಸ್ ಅಧಿಕಾರಿಗಳ ಜೊತೆ ಡಿಕೆಶಿ ಸಭೆ ಮಾಡಿದ್ದಕ್ಕೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಕಡೆ ಗೃಹ ಸಚಿವರು ಹೆಬ್ಬೆಟ್ಟ ಎಂದಿದ್ದ ಎಚ್ಡಿಕೆಗೆ ಡಾಕ್ಟರ್ ಜಿ ಪರಮೇಶ್ವರ್ ಕೂಲ್ ಆನ್ಸರ್ ಮೂಲಕ ಪಂಚ್ ಮಾಡಿದ್ದಾರೆ. ಅಲ್ಲಿ ಗೃಹ ಸಚಿವರು ರಾಜ್ಯದಲ್ಲಿ ಹೆಬ್ಬೆಟ್ಟಿನ ಗೃಹ ಸಚಿವರು ಅವರ ಅಧಿಕಾರದ ವ್ಯಾಪ್ತಿ ಏನು ಅಂತಕ್ಕಂಥದ್ದನ್ನ ಕೇಳಲಿಕ್ಕೆ ಬಯಸ್ತೀನಿ ನಾನು. ಅವರು ಹೇಳಿಕೆ ಕೊಟ್ಟಿದ್ದಾರೆ, ನನ್ನ ಬಗ್ಗೆ ವೈಯಕ್ತಿಕವಾಗಿ ರಬ್ಬರ್ ಸ್ಟ್ಯಾಂಪ್ ಅಂತ ಹೇಳಿದ್ದಾರೆ. ಅದನ್ನ ನಾನು ಅಷ್ಟು ಸೀರಿಯಸ್ ಆಗಿ ತಗೊಳಕ್ ಹೋಗೋದಿಲ್ಲ. ಕಾಂಗ್ರೆಸ್ ಬಿಜೆಪಿ ನಡುವೆ ವಾಲ್ಮೀಕಿ ಬ್ಯಾನರ್ ಸಂಬಂಧ ನಡೆದ ಬಳ್ಳಾರಿಯ ಗಲಭೆ ರಾಜಕೀಯ ಜಟಾಪಟಿಗೂ ಕಾರಣವಾಗಿದೆ. ಮೊನ್ನೆ ಬಳ್ಳಾರಿಗೆ ಭೇಟಿ ನೀಡಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಮೃತ ರಾಜಶೇಖರ್ ಮನೆಗೆ ಭೇಟಿ ನೀಡಿ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ರು. ಬಳಿಕ ಪ್ರಕರಣದ ಸಂಬಂಧ ಜಿಲ್ಲಾ ಉಸ್ತುವಾರಿ ಸಚಿವರಾದ ಜಮೀರ್ ಅಹಮದ್ ಖಾನ್ ಹಾಗೂ ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಪ್ರತ್ಯೇಕ ಸಭೆ ನಡೆಸಿ ಗಲಭೆಯ ಕುರಿತು ಸತ್ಯಾಸತ್ಯತೆಗಳ ಬಗ್ಗೆ ಚರ್ಚೆ ನಡೆಸಿ ಮಾಹಿತಿ ಪಡೆದಿದ್ರು. ಪೊಲೀಸ್ ಅಧಿಕಾರಿಗಳ ಜೊತೆ ಡಿಸಿಎಂ ಡಿಕೆಶಿ ಸಭೆ ನಡೆಸಿದ್ದು ಈಗ ರಾಜಕೀಯ ತಿರುವು ಪಡೆದಿದೆ. ಪೊಲೀಸರ ಜೊತೆ ಡಿಕೆಶಿ ಸಭೆ ನಡೆಸಿದ್ದಕ್ಕೆ ದಳಪತಿ ಆಕ್ಷೇಪ. ನಿಯಮ ಬಾಹಿರ ಎಂದ ಎಚ್ಡಿಕೆಗೆ ಡಿಸಿಎಂ ಡಿಕೆ ತಿರುಗೇಟು. ಮೊನ್ನೆ ಬಳ್ಳಾರಿ ಗಲಭೆ ಸಂಬಂಧ ಪೊಲೀಸ್ ಅಧಿಕಾರಿಗಳ ಜೊತೆ ಡಿಸಿಎಂ ಡಿಕೆ ಶಿವಕುಮಾರ್ ಸಭೆ ನಡೆಸಿದ್ದು ನಿಯಮ ಬಾಹಿರ ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಡಿಚ್ಚಿಕೊಟ್ಟಿದ್ರು. ಯಾವ ಆಧಾರದಲ್ಲಿ ಸಭೆ ನಡೆಸಿದ್ದಾರೆ? ಡಿಸಿಎಂಗೆ ಆ ಅಧಿಕಾರ ಕೊಟ್ಟವರು ಯಾರು? ರಾಜ್ಯದಲ್ಲಿ ಇರೋದು ಹೆಬ್ಬೆಟ್ಟು ಗೃಹ ಸಚಿವರ, ರಬ್ಬರ್ ಸ್ಟ್ಯಾಂಪ್ ಗೃಹ ಸಚಿವರ ಅಂತ ಪ್ರಶ್ನಿಸಿದ್ರು. ಕುಮಾರಸ್ವಾಮಿ ಹೇಳಿಕೆಗೆ ತಿರುಗೇಟು ಕೊಟ್ಟಿರುವ ಡಿಸಿಎಂ ಡಿಕೆ ಶಿವಕುಮಾರ್, ಮಿಸ್ಟರ್ ಕುಮಾರಸ್ವಾಮಿ, ನಿಮಗಿಂತ ನನಗೆ ಹೆಚ್ಚು ಅನುಭವ ಇದೆ. ನಾನು ಸಿಎಂ ಆಗದಿದ್ರೂ ನನಗೆ ಆಡಳಿತ ನಡೆಸೋದು ಗೊತ್ತಿದೆ ಅಂತ ಬ್ಲಾಸ್ಟ್ ಆಗಿದ್ದಾರೆ. ಲೋಕಲ್ ಎಲೆಕ್ಷನ್ನಲ್ಲಿ ಜೆಡಿಎಸ್ ಬಿಜೆಪಿ ಫ್ರೆಂಡ್ಲಿ ಫೈಟ್ ಹೇಳಿಕೆ. ಫ್ರೆಂಡ್ಲಿ ಫೈಟ್ ಬೇಡ, ಒಟ್ಟಿಗೆ ಮಾಡಿ ಅಂತ ಡಿಸಿಎಂ ಟೀಕೆ. ಇನ್ನು ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಫ್ರೆಂಡ್ಲಿ ಫೈಟ್ ಬೇಡ, ಬಿಜೆಪಿ ಜೊತೆ ಜೆಡಿಎಸ್ ಆದಷ್ಟು ಬೇಗ ವಿಲೀನ ಆದ್ರೆ ನಮಗೆ ಒಳ್ಳೇದು ಅಂತ ಡಿಸಿಎಂ ಡಿಕೆಶಿ ಪಂಚ್ ಕೊಟ್ಟಿದ್ದಾರೆ. ಜಿಬಿಎ ಎಲೆಕ್ಷನ್ ಬರ್ತಿದೆ, ಬಿಜೆಪಿ ಜೆಡಿಎಸ್ ನಾಯಕರು ನಮ್ಮ ಭವಿಷ್ಯ ಏನು ಅಂತ ಕೇಳ್ತಿದ್ದಾರೆ ಅಂತ ಕಾಲೆಳೆದಿದ್ದಾರೆ. ಫ್ರೆಂಡ್ಲಿ ಫೈಟ್ ಮಾಡ್ತೀವಿ ಅಂತ ದಯವಿಟ್ಟು ನಿಮ್ ಫ್ರೆಂಡ್ಲಿ ಫೈಟ್ ಬೇಡ, ನೇರವಾಗಿ ಮಾಡಿ, ಒಟ್ಟಿಗೆ ಸೇರ್ಕೊಳ್ಳಿ, ನೀವು ಮಾಡಿ, ಏನ್ ತೊಂದರೆ ಇಲ್ಲ. ಸೀಟ್ ಹಂಚ್ಕೊಬಿಡಿ, ಯಾರಾದ್ರೂ ಹಂಚ್ಕೊತೀರ ನೀವು ಹಂಚ್ಕೊಂಡು ಎಷ್ಟು ಬೇಕಾದ್ರೂ ಹಾಕೊಳ್ಳಿ. ನೀವೇನು ಅದು ನಿಮ್ದ ಫ್ರೆಂಡ್ಲಿ ಫೈಟ್ ಇಂದ ನಿಮ್ ಕಾರ್ಯಕರ್ತರಿಗೆ ಗೊಂದಲ ಕ್ರಿಯೇಟ್ ಮಾಡ್ದಾಗ ಆಗ್ತದೆ. ನೇರ ಫೈಟ್ ಮಾಡಕ್ ನಾವು ರೆಡಿ. 3 ಪಾರ್ಟಿಗೂ ಮಾಡ್ತೀವಿ, ಮೊದಲಿದ್ದನ್ನು ಮಾಡ್ಕೊಂಡ್ ಬಂದಿದೀವಿ. 2 ಪಾರ್ಟಿ ಇದ್ದಷ್ಟು ಬಹುಶಃ ನಮ್ ರಾಜ್ಯದ ರಾಜಕಾರಣಕ್ಕೆ ಒಳ್ಳೇದು ಅಂತ ನಾನು ಭಾವಿಸ್ಕೊಂಡೆ. ಎಚ್ಡಿಕೆ ರಬ್ಬರ್ ಸ್ಟ್ಯಾಂಪ್ ಹೇಳಿಕೆಗೆ ಪರಮೇಶ್ವರ್ ಕೂಲ್ ಆನ್ಸರ್. ರಬ್ಬರ್ ಸ್ಟ್ಯಾಂಪ್ ಎಂದ ಎಚ್ಡಿಕೆಗೆ ಗೃಹ ಸಚಿವ ಪರಮೇಶ್ವರ್ ಸೈಲೆಂಟ್ ಮಾತಿನಲ್ಲೇ ಕಿಕ್ ಕೊಟ್ಟಿದ್ದಾರೆ. ನಾನು ಕೂಡ ಅವರ ಜೊತೆ ಕೆಲಸ ಮಾಡಿದ್ದೀನಿ, ನನ್ನ ಸಾಮರ್ಥ್ಯ ಅವರಿಗೆ ಗೊತ್ತಿದೆ, ಹೀಗಾಗಿ ಅವರ ಹೇಳಿಕೆಯನ್ನ ಗಂಭೀರವಾಗಿ ಪರಿಗಣಿಸಿಲ್ಲ ಎಂದಿದ್ದಾರೆ. ಅವ್ರಿಗೆ ಏನ್ ಬೇಕಾದ್ರೂ ನಾನು ಹೇಳಿಕೆಯನ್ನ ಕೊಡಬಹುದು, ಆದ್ರೆ ಅವರು ಜವಾಬ್ದಾರಿಯಿಂದ ಹೇಳಿದ್ದಾರೆ ಅಂತೇಳಿ ನಾನು ಭಾವಿಸ್ತೇನೆ. ಅದನ್ನ ನಾನು ಸ್ವೀಕಾರ ಮಾಡ್ತೇನೆ. 38 ವರ್ಷ ರಾಜಕಾರಣದಲ್ಲಿದ್ದೇನೆ, ಅನೇಕ ಹುದ್ದೆಗಳಲ್ಲಿ ಕೆಲಸ ಮಾಡಿದ್ದೇನೆ, ಅವ್ರ ಜೊತೆಯಲ್ಲೂ ಕೆಲಸ ಮಾಡಿದ್ದೇನೆ. ಹಾಗಾಗಿ ಅವರಿಗೆ ನನ್ನ ಸಾಮರ್ಥ್ಯನೂ ಗೊತ್ತು, ನನ್ನ ವ್ಯಕ್ತಿತ್ವನೂ ಅವ್ರಿಗೆ ಗೊತ್ತು ಅಂತ ಅಂದ್ಕೊಳ್ತೇನೆ ನಾನು. ಹಾಗಾಗಿ ಅವ್ರ ಹೇಳಿಕೆ ಅದನ್ನ ನಾನು ಅಷ್ಟು ಸೀರಿಯಸ್ ಆಗಿ ತಗೊಳಕ್ ಹೋಗೋದಿಲ್ಲ. ಒಟ್ಟಾರೆ ಪೊಲೀಸ್ ಅಧಿಕಾರಿಗಳ ಜೊತೆ ಡಿಸಿಎಂ ಸಭೆ ಮಾಡಬಾರದು ಅಂತೇನಿಲ್ಲ.
ಡಿಸಿಎಂ ಆಗಿರೋ ಡಿಕೆ ಶಿವಕುಮಾರ್ ಸರ್ಕಾರದಲ್ಲಿ ನಂಬರ್ 2 ಪೊಸಿಷನ್ನಲ್ಲಿದ್ದಾರೆ. ಓರ್ವ ಡಿಸಿಎಂ ಆಗಿ ಬ್ಯಾನರ್ ಗಲಾಟೆ ಬಗ್ಗೆ ಮಾಹಿತಿ ಪಡೆದಿದ್ದಾರೆ. ಆದರೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಸುಖ ಸುಮ್ಮನೆ ಕೆದಕಿ ಗಾಯ ಮಾಡಿದ್ರಾ ಎನ್ನುವ ಚರ್ಚೆಗೂ ನಾಂದಿ ಹಾಡಿದ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.